ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ನಾನು ಮಾರ್ಚ್ 1ನೇ ತಾರೀಕಿನಿಂದ ಈ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ಚ್ 13. ಸೊ ನೋಡೋಣ. ಓಕೆ, ವಾಣಿಜ್ಯ LPG ಪೂರೈಕೆಗೆ ಏನಪ್ಪ ಅಂದರೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಗೊತ್ತಿದೆ ಏನಂತಂದರೆ ಡೈಲಿ ಸೀರೀಸ್ ನೋಡ್ತಾ ಇದ್ದವರಿಗೆ ಏನು ಇರಾನ್ ಮೇಲೆ ಏನಪ್ಪ ಅಂತಂದರೆ ಇಸ್ರೇಲ್ ಮತ್ತು ಅಮೇರಿಕ ದಾಳಿಯಾಗಿದೆ. ಸೊ ಹಾರ್ಮೋಜ್ ಜಲಸಂಧಿ ಏನಪ್ಪ ಅಂತಂದರೆ ಅದು ಬಂದಾಗಿದೆ. ಹೀಗಾಗಿ ಅಲ್ಲಿಂದನೇ ನಮ್ಮದು ಇಂಡಿಯಾಕ್ಕೆ ಅರೌಂಡ್ 40% ಏನಪ್ಪ ಅಂತಂದ್ರೆ ಈ ಆಯಿಲ್ ಆಗಿರ್ಬೋದು, ಈ ಸತ್ತ CNG ಆಗಿರ್ಬೋದು ಎಲ್ಲ ಏನಪ್ಪ ಅಂತಂದರೆ ಸಪ್ಲೈ ಆಗುತ್ತೆ. ಸೊ ಅದರಲ್ಲಿಂದ ಏನು ಪರಿಣಾಮ ಆಗಿದೆ ಅಂತೇಳಿ ಗೊತ್ತಿದೆ. ಓಕೆ, ಹಾರ್ಮೋಜ್ ಜಲಸಂಧಿಯನ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಕಾಲ್ರ ಶಂಕೆ ಮಹಿಳೆ ಸಾವು. ಕಾಲ್ರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಾಲ್ರ ಅನ್ನೋದೇನಪ್ಪ ಅಂತಂದರೆ ಇದೊಂದು ಬ್ಯಾಕ್ಟೀರಿಯಾ ಬಾರ್ನ್ ಡಿಸೀಸ್ ಅಂತೇಳಿ ಗೊತ್ತಿರಲಿ. ಮತ್ತು ಇದು ಹೆಂಗೆ ಉಂಟಾಗುತ್ತೆ ಅಂತಂದ್ರೆ ಕಂಟ್ಯಾಮಿನೇಟೆಡ್ ವಾಟರ್ ಮತ್ತು ಫುಡ್ ನಾವು ಸೇವನೆ ಮಾಡೋದ್ರಲ್ಲಿಂದ ಕಾಲ್ರ ಬರುತ್ತೆ. ಯೂಶ್ವಲಿ ಏನಪ್ಪ ಅಂತಂದ್ರೆ ವಾಂತಿ ಭೇದಿ ಏನಪ್ಪ ಅಂತಂದ್ರೆ ಉಂಟಾಗುತ್ತೆ. ಓಕೆ, ಹೊಟ್ಟೆ ನೋವು, ವಾಂತಿ ಮತ್ತು ತಲೆನೋವು ಇದೆಲ್ಲ ಏನಪ್ಪ ಅಂತಂದರೆ ಜ್ವರ ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಇಲ್ಲಿ ಶಿವಮೊಗ್ಗದ ಒಂದು ಡಿಸ್ಟಿಕಲ್ಲಿ ಇದು ಕಾಣಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಗಿಬಿಟ್ಟು ಒಂದು ಸ್ವಲ್ಪ ಬೇಸಿಕ್ಕಾಗಿ ಕಾಲ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ಬೇಡ್ತಿ ವರ್ಧಾ ಜೋಡಣೆಗೆ DPR ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇಡ್ತಿ ನದಿಯನ್ನು ವರ್ಧಾ ನದಿ ಜೊತೆಗೆ ಏನೋ ಒಂದು ಇಂಟರ್ಲಿಂಕಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ನೀವು ಹೋಗಿಬಿಟ್ಟು ಬೇಡ್ತಿ ಮತ್ತು ವರ್ಧಾ ರಿವರ್ ಬಗ್ಗೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಅದು ಎಲ್ಲಿ ಒರಿಜಿನೇಟ್ ಆಗುತ್ತೆ ಮತ್ತು ಅದು ಏನಾದರೂ ಉಪನದಿ ಇದೆನಾ ಅಂಥೇಳಿ ಈ ರೀತಿ. ಸೊ ಬೇಡ್ತಿ ನದಿ ಬಂತೆ ಅಂತಂದ್ರೆ ನಮ್ದು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬತ್ತಕ್ಕೆ ಏನಪ್ಪ ಅಂತಂದ್ರೆ ಅಲ್ಲಿ ಉಗಮವಾಗುತ್ತೆ. ಅದಕ್ಕೆ ಗಂಗವಲ್ಲಿನೂ ಅಂಥೇಳಿನೂ ಏನಪ್ಪ ಅಂತಂದ್ರೆ ಕರೀತಾರೆ. ಓಕೆ, ಗಂಗವಲ್ಲಿ ನದಿ ಅಂಥೇಳಿ. ಸೊ ಓಕೆ, ಇದು ಇಷ್ಟು ಗೊತ್ತಿರಲಿ. ಆಮೇಲೆ ಇದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಬೇಡ್ತಿ ನದಿ ಯಾವ ಒಂದು ಜಲಪಾತವನ್ನು ಉಂಟು ಮಾಡುತ್ತದೆ ಅಂಥೇಳಿ. ಅದೇ ರೀತಿ ಏನಪ್ಪ ಅಂತಂದ್ರೆ ವರ್ಧಾ ಏನಪ್ಪ ಅಂತಂದ್ರೆ ನಮ್ಮದು ಏನು ಶಿವಮೊಗ್ಗ ಡಿಸ್ಟಿಕಲ್ಲಿ ಏನಪ್ಪ ಅಂತಂದರೆ ಅದು ಉಗಮ ಆಗುತ್ತೆ ಅಂಥೇಳಿ ಗೊತ್ತಿರಲಿ. ಸೊ ಹೋಗಿ ನೀಟಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ಇದು ಬೇಡ್ತಿ ಮತ್ತು ವರ್ಧಾ ಯಾಕೆ ಇಂಟರ್ಲಿಂಕಿಂಗ್ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿಂದ ಏನಪ್ಪ ಅಂತಂದ್ರೆ ಒಂದು ಬೆನಿಫಿಷರಿ ಡಿಸ್ಟಿಕ್ ಯಾವುದು ಅಂಥೇಳಿ. ಅಂದರೆ ಆಬ್ವಿಯಸ್ಲಿ ಕುಡಿಯುವ ನೀರಿನ ಸಲುವಾಗಿ ಮಾಡ್ತಿರ್ತಾರೆ. ಸೊ ಬೇಡ್ತಿ ವರ್ಧಾ ಒಂದು ಏನೋ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ಲಿಂದ ಯಾವ ಒಂದು ಡಿಸ್ಟಿಕ್ ಬೆನಿಫಿಟ್ಸ್ ಪಡಿತಾವೆ ಅಂಥೇಳಿ ತಿಳ್ಕೊಬೇಕಾಗುತ್ತೆ. ಅದನ್ನು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದೆಲ್ಲ ಏನು ಬೇಡ, ಇದು ಬೇಡ. ಸೊ ಇಲ್ಲಿ ಬಂದಿದೆ ಹೈನಾ ಆವಾಸ ಸ್ಥಾನಕ್ಕೆ ಧಕ್ಕೆ ಅಂಥೇಳಿ. ಓಕೆ, ಹೈನಾ ಅನ್ನೋದು ಏನಪ್ಪ ಅಂತಂದ್ರೆ ಅದನ್ನು ಕತ್ತೆ ಕಿರುಬ ಅಂಥೇಳಿ ಕರೀತಾರೆ. ಏನಾಗಿದೆ ಅದು ಯೂಶ್ವಲಿ ನಮ್ಮದು ಕುರುಚಲು ಕಾಡದೊಳಗೆ ಕಂಡು ಬರ್ತೈತಿ. ಸೊ ಆವಾಸ ಸ್ಥಾನ ಒಂದು ಏನಪ್ಪ ಅಂತಂದ್ರೆ ನಷ್ಟ ಆಗಿದ್ದಕ್ಕೆ ಅದು ಅಳಿಸಿ ಹೋಗ್ತಾ ಇದ್ದಲ್ಲ, ಹೀಗಾಗಿ ಹೊಲದಲ್ಲಿ ಮರಿಗಳಿಗೆ ಜನ್ಮ ಹಾಕಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಹೋಗಿಬಿಟ್ಟು ಒಂದು ಸ್ವಲ್ಪ ಹೈನಾ ಬಗ್ಗೆ ನೋಡ್ಕೊಳ್ಳಿ. ಯಾಕಂತಂದರೆ ನ್ಯೂಸ್ ಆಗಿದೆ ಅಲ್ಲ, ಸೊ ಕೇಳುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇದನ್ನು ಕತ್ತೆ ಕಿರುಬ ಅಂಥೇಳಿ ಗೊತ್ತಾಯಿತು. ಆಮೇಲೆ ಏನಪ್ಪ ಅಂತಂದರೆ ಇದು ಏನೋ ಮಾಂಸಾಹಾರಿನೂ ಐತಿ ಮತ್ತು ಸಸ್ಯಾಹಾರಿನೂ ಐತಿ. ಓಕೆ, ಇದು ನೋಡಿ ಇಲ್ಲಿ ಸೌತೆಕಾಯಿ, ಕಲ್ಲಂಗಡಿ, ಕರ್ಬೂಜ ಅನ್ನ ಇದನ್ನೆಲ್ಲ ತಿಂತದಂಥದ್ದು. ಓಕೆ, ಸೊ ಲೋಕಲ್ ನ್ಯೂಸ್ ಎಲ್ಲ ಏನು ಬೇಡ, ಬರಲ್ಲ. ಇದೆಲ್ಲ ಏನು ಬೇಡ. ಸಿನಿ ನ್ಯೂಸ್ ಇದೆ ಬೇಡ. ಓಕೆ, ಒನ್ಸ್ ಅಗೇನ್ ಕಾವೇರಿ ನೀರು ತಮಿಳುನಾಡು ಮತ್ತು ತಗಾದೆ. ಕಾವೇರಿ ಏನಪ್ಪ ಅಂತಂದ್ರೆ ನಮ್ಮದು ಕರ್ನಾಟಕದ ಜೀವನದಿ ಅಂತ ಹೇಳ್ತೇವೆ. ಕರ್ನಾಟಕದ ಏನಪ್ಪ ಅಂದ್ರೆ ದಕ್ಷಿಣ ಗಂಗೆ ಅಂತೇಳಿ ಕರಿತೇವೆ. ಓಕೆ, ಸೊ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ? ತಲಕಾವೇರಿ ಒಳಗೆ ಹುಟ್ಟುತ್ತೆ. ಓಕೆ, ಇದೊಂದು ನಮಗೇನಪ್ಪ ಅಂತಂದರೆ ಜೀವನದಿ ಅಂತ ಹೇಳ್ತೇವೆ. ಸೊ ಹೋಗಿಬಿಟ್ಟು ಕಾವೇರಿ ನದಿ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಕಾವೇರಿ ನದಿದು ಟ್ರಿಬ್ಯೂಟರೀಸ್ ಯಾವುದು, ಏನಾದ್ರೂ ಅದರಲ್ಲಿಂದ ಯಾವ ಜಲಪಾತ ಉಂಟಾಗುತ್ತೆ, 3 ದ್ವೀಪಗಳನ್ನು ಉಂಟು ಮಾಡ್ಯಾವ, ಶ್ರೀರಂಗಮ್ ಆಗಿರ್ಬೋದು ಈ ರೀತಿ. ಓಕೆ, ಈಗ ಎಷ್ಟು ನದಿಗಳು ಅದು ನೋಡಿಲ್ಲ. ಶರಾವತಿ ನದಿ ಆಯಿತು, ಮೊನ್ನೆ ಪಂಪ್ಡ್ ವಾಟರ್ ಸ್ಟೋರೇಜ್. ಈಗ ಬೇಡ್ತಿ ಮತ್ತು ಏನಪ್ಪ ಅಂತಂದರೆ ವರ್ಧಾ ರಿವರ್ ಆಯಿತು, ಕಾವೇರಿ ರಿವರ್ ಆಯಿತು. ಓಕೆ, ಮೆಟ್ಟೂರು ಜಲಾಶಯ ಕಾವೇರಿ ನದಿ ಮೇಲಿದೆ, ಗೊತ್ತಿರಲಿ, ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಕಾವೇರಿ ನದಿಯ ಉಪನದಿಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಕಾವೇರಿ ನದಿ ಮತ್ತು ಬೇಡ್ತಿ ಮತ್ತು ವರ್ಧಾ ಹೇಳಿದ್ನಲ್ಲ ಅದ್ರ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಇದು ಎಲ್ಲ ಏನು ಬೇಡ, ಸುಧಾರಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಬಕಾರಿ ವಲಯದ್ದು. ಅದು ತಂದ ಮೇಲೆ ನೋಡೋಣ. ಓಕೆ, ಇದು ಏನು ಬೇಡ.
ಇದು ಇಲ್ಲ ಏನು ಬೇಡ. ದಯಾಮರಣಕ್ಕೆ ಕಾನೂನು ಬಲ ಇಂಪಾರ್ಟೆಂಟ್ ಆಗುತ್ತೆ. ದಯಾಮರಣ ಅಂತಂದರೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿದೆ. ಏನಾದ್ರೂ ಏನಪ್ಪ ಅಂತಂದ್ರೆ ಅದು ಜೀವ ನಮಗೆ ಬೇಡ ಅಂಥೇಳಿ ಅದು ಅಂದರೆ ಘನತೆಯಿಂದ ಏನಪ್ಪ ಅಂತಂದರೆ ಸಾಯೋದು ಕೂಡ ಏನಪ್ಪ ಅಂತಂದ್ರೆ ಒಂದು ನಮ್ದು ಹಕ್ಕು ಅಂಥೇಳಿ ಸುಪ್ರೀಂ ಕೋರ್ಟ್ನೇ ಹೇಳಿದೆ. ಸೊ ಇಲ್ಲಿ ಏನಾಗಿತ್ತು, ಇವ್ರು ಯಾರಿದೆ ಇದು ಹುಡುಗ ಅಂತಂದರೆ ಹರೀಶ್ ರಾಣಾ ಅಂಥೇಳಿ 31 ವರ್ಷದ ಅವ ಚಿಕ್ಕವನಿದ್ದಾಗ ಎಲ್ಲೋ ಮಹಿಳಿಲಿಂತ್ರ ಬಿದ್ದು ಅವ್ರದ್ದು ಏನಪ್ಪ ಅಂತಂದ್ರೆ ಫುಲ್ ಅವ್ರ ಏನಂತಂದ್ರೆ ಈ ಕಡೆ ಜೀವ ವ್ಯವಸ್ಥೆದನ್ನೇ ಅವ್ರದ್ದು ಸಪೋರ್ಟಿಂಗ್ ಸಿಸ್ಟಮ್ನೇ ಇದು ಆಗಿತ್ತು. ಸೊ ಹೀಗಾಗಿ ದಯಾಮರಣಕ್ಕೆ ಏನಪ್ಪ ಅಂತಂದ್ರೆ ಅವ್ರದ್ದು ಪೇರೆಂಟ್ಸ್ ಅರ್ಜಿ ಸಲ್ಲಿಸಿದ್ರು. ಸೊ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಒಂದು 2 ರೀತಿ ದಯಾಮರಣಗಳು ಬರ್ತವೆ, ಎಲ್ಲರಿಗೂ ಗೊತ್ತಿದೆ. ಒಂದು ಏನಪ್ಪ ಅಂತಂದ್ರೆ ನೇರ ದಯಾಮರಣ ಮತ್ತು ಪರೋಕ್ಷ ದಯಾಮರಣ. ನೇರ ಅಂತಂದರೆ ಡೈರೆಕ್ಟಾಗಿ ಏನಾದ್ರೂ ಒಂದು ಲೀತಲ್ ಇಂಜೆಕ್ಷನ್ ಅದು ಕೊಟ್ಬಿಟ್ಟು ಸಾಯಿಸೋದು. ಪರೋಕ್ಷ ಅಂತಂದ್ರೆ ಆ ಲೈಫ್ ಸಪೋರ್ಟಿಂಗ್ ಅಂತ ಇನ್ಸ್ಟ್ರೂಮೆಂಟ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ICU ಒಳಗಿಟ್ಟಿರ್ತಾರೆ, ಆಕ್ಸಿಜನ್ ಮಾಸ್ ಆಗಿರ್ಬೋದು, ಯಾವುದೋ ಒಂದು ಮೆಡಿಸಿನ್ ಹಾಕ್ತಿರ್ತಾರೆ, ಅದನ್ನು ತೆಗಿಯೋದ್ರಲ್ಲಿಂತ ಸಾವು ಉಂಟಾಗ್ತಿತ್ತು ಅಂತ ಅದಕ್ಕೆ ಪರೋಕ್ಷ ಅಂತ ಕರೀತಾರೆ. ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲಿ. ಮತ್ತು ಇಲ್ಲಿ ಅರುಣಾ ಶಾನ್ಭಾಗ್ ಅಂತ ಹೇಳಿ ಬರ್ತಾರೆ, ಅವ್ರದ್ದೊಂದು ಏನಪ್ಪ ಅಂತಂದ್ರೆ ಗೊತ್ತಿರಲಿ. ಅದನ್ನು ಏನಪ್ಪ ಅಂತಂದ್ರೆ ದಯಾಮರಣಕ್ಕೆ ಸಂಬಂಧಪಟ್ಟಂತಹ ಇದು. ಮತ್ತು ಇದು ಏನಪ್ಪ ಅಂತಂದರೆ ಇವ್ರದ್ದು ಹರೀಶ್ ರಾಣಾ ಇತ್ತೀಚೆಗೆ ಇವ್ರು ಹರೀಶ್ ರಾಣಾ ಎದಕ್ಕೆ ನ್ಯೂಸ್ನಲ್ಲಿದ್ದರು ಅಥವಾ ಈ ರೀತಿ ಏನೋ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಅನುಮತಿ ನೀಡಿದೆ. ಪರೋಕ್ಷ ದಯಾಮರಣವನ್ನು ಕಾನೂನುಬದ್ಧಗೊಳಿಸಿದ ನಂತರ ನ್ಯಾಯಾಲಯವು ಅನುಮತಿ ನೀಡಿದ ಮೊದಲ ಪ್ರಕರಣ ಇದಾಗಿದೆ. ಓಕೆ, ಸೊ ಇಲ್ಲಿ ದಯಾಮರಣದ ಬಗ್ಗೆ ನಿಮ್ಗೇನಪ್ಪ ಅಂತಂದ್ರೆ ಸ್ವಲ್ಪ ಗೊತ್ತಿರಲಿ. ಮತ್ತು ಘನತೆಯಿಂದ ಸಾಯುವುದು ಕೂಡ ಏನಪ್ಪ ಅಂತಂದ್ರೆ ನಮ್ಮದು ಮೂಲಭೂತ ಹಕ್ಕಿನಡಿ ಬರ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಏನಂದರೆ ಇದು ಏನೋ ಅಭಿಪ್ರಾಯಪಟ್ಟಿದೆ ಅಂತ ಹೇಳಿದೆ ಅಂತೇಳಿ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಣ ರಕ್ಷಣೆಗಾಗಿ ಚಿರತೆ ಹತ್ಯೆ ಮಾಡಿದರೆ ಕ್ರಮವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಚಿರತೆಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪರಿಚ್ಛೇದ 1 ತೆಗೆದು ಪರಿಚ್ಛೇದ 2 ಸೇರಿಸುವ ಪ್ರಸ್ತಾವವನ್ನು ಮಹಾರಾಷ್ಟ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅಂದರೆ ಈ ನಮ್ಮದು ಚಿರತೆಯನ್ನು ಶೆಡ್ಯೂಲ್ಡ್ 1 ಶೆಡ್ಯೂಲ್ಡ್ 2ಗೆ ಸೇರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಶೆಡ್ಯೂಲ್ಡ್ 1 ಇತ್ತಂದರೆ ಅದನ್ನು ಟಚ್ ಮಾಡೋಕ್ಕೆ ಆಗಂಗಿಲ್ಲ. ನೀವೇನಾದ್ರೂ ನೀವು ಅದನ್ನು ಸಾಯಿಸೋದು, ಅದಕ್ಕೆ ಹಾನಿ ಮಾಡಿದರೆ ನಿಮ್ಮ ಮೇಲೆ ಲೀಗಲಿ ಆ್ಯಕ್ಷನ್ ಆಗುತ್ತೆ. ಇಲ್ಲಿ ಶೆಡ್ಯೂಲ್ಡ್ 2 ಒಳಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಪರಿಚ್ಛೇದ 1ರಲ್ಲಿ ಗುರುತಿಸಲಾಗುವ ಪ್ರಾಣಿಯನ್ನು ಹತ್ಯೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಆದರೆ ಪರಿಚ್ಛೇದ 2ರಲ್ಲಿರುವ ಪ್ರಾಣಿಗಳನ್ನು ತಮ್ಮ ಪ್ರಾಣ ರಕ್ಷಣೆಗಾಗಿ ಹತ್ಯೆ ಮಾಡಿದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದಿಲ್ಲ. ಈಗ ಚಿರತೆ ಅಟ್ಯಾಕ್ ಮಾಡಿದಾಗ ಅವಾಗ ನಾವು ನಮ್ಮ ಪ್ರಾಣ ರಕ್ಷಣೆಗಾಗಿ ಅದಕ್ಕೇನಾದರೂ ಸಾಯಿಸಿದರೆ ಅದು ನಮಗೆ ಲೀಗಲ್ ಆ್ಯಕ್ಷನ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ಶೆಡ್ಯೂಲ್ಡ್ 1 ಮತ್ತು ಶೆಡ್ಯೂಲ್ಡ್ 2 ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶೆಡ್ಯೂಲ್ಡ್ 1ನಲ್ಲಿ ಯಾವ ಒಂದು ಪ್ರಾಣಿಗಳು ಸ್ಪೀಸೀಸ್ ಕಂಡು ಬರ್ತಾವಂತೇಳಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹೋಗಿ ಒಂದು ಸ್ವಲ್ಪ ಎನ್ವಿರಾನ್ಮೆಂಟ್ ಬುಕ್ಕಲ್ಲಿ ನೀಟಾಗಿ ಓದ್ಕೊಳ್ಳಿ ಇವ್ರನ್ನ. ಓಕೆ, ಚಿರತೆ ಇದು ಡೇಂಜರ್ಡಾ ಎಂಡೇಂಜರ್ಡಾ ಇದು ಯಾವುದು ಕಂಡು ಬರುತ್ತೆ ಅಂತ ಹೇಳಿ. ಅನಿಲ ಇದೆಲ್ಲ ಏನು ಬೇಡ. ಸೊ ಇದು ಎಲ್ಲ ಏನು ಬೇಕಾಗಿಲ್ಲ. ಒಳ ಮೀಸಲಾತಿ ಗೊತ್ತಿದೆ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಒಳ ಮೀಸಲಾತಿಗೆ ಒಂದು ಅಧ್ಯಯನ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅಂತೇಳಿ ಗೊತ್ತಿರಲಿ. ಅದು LPG ಸಿಲಿಂಡರ್ ಬೆಲೆ ಬೇರಿಕೆ ಆಗಿದೆಯಲ್ಲ, ಅದರ ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಬೇಡ, ಇದು ಏನು ಬೇಡ, ಇದು ಏನು ಬೇಡ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮುಂಗಾರು ಮೇಲೆ ಎಲ್ ನೀನೋ ಕಾನ್ಸೆಪ್ಟ್. ಈ ಎಲ್ ನೀನೋ ಮತ್ತು ಲಾಲ್ ನೀನೋ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತವೆ ಜಿಯೋಗ್ರಫಿಯಲ್ಲಿ. ಹೋಗಿ ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನೀಟಾಗಿ ಓದ್ಕೊಳ್ಳಿ. ಯಾಕಂತಂದರೆ ಇವು ನಮ್ಮ ಮಾನ್ಸೂನ್ ಮೇಲೆ ಏನಪ್ಪ ಅಂತಂದ್ರೆ ಏನು ತುಂಬಾ ಪರಿಣಾಮ ಬೀರ್ತೈತಿ. ಇದು ಎಲ್ ನೀನೋ ಆಧರಿಸಿ ಏನಪ್ಪ ಅಂತಂದ್ರೆ ಮಳೆಯ ಪರಿಸ್ಥಿತಿ ಅವಲೋಕನ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಇವ್ರ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ ಈ ಕಾನ್ಸೆಪ್ಟನ್ನು. ಇದೇನಿಲ್ಲ, ರಫ್ತಿಗೆ ಪರಿಣಾಮ ಬೀರ್ತಿದೆ ಅದು ಇದು ಹೇಳ್ತಾ ಇದ್ದಾರೆ. ಸೊ ಕಾಫಿ ಬಗ್ಗೆ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಭಾರತದ ಕಾಫಿಗೂ ಕೂಡ ಯುದ್ಧದ ಕರಿನರಳು ಅಂತೇಳಿ. ಸೊ ಕಾಫಿ ಆಲ್ರೆಡಿ ಆಗಿದೆ. ಕಾಫಿ ಬೆಳೆಯಲು ಏನಪ್ಪ ಅಂತಂದರೆ ಯಾವ ರೀತಿ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇರಬೇಕು ಅಂತೇಳಿ ಗೊತ್ತಿರಬೇಕು. ಆಮೇಲೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಕಾಫಿ ದೇಶ ಐ ಥಿಂಕ್ ಬ್ರೆಜಿಲ್, ಮತ್ತು ಕರ್ನಾಟಕ ಏನಪ್ಪ ಅಂತಂದ್ರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಅಂತೇಳಿ ಗೊತ್ತಿದೆ. ಸೊ ಅದರ ಜಿಯೋಗ್ರಫಿಕಲ್ ಕಂಡೀಷನ್ ನೋಡ್ಕೊಳ್ಳಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಏನಂತಾರೆ ಕಾಪಿ ಬೋರ್ಡ್ ಎಲ್ಲಿ ಕಂಡು ಬರ್ತದೆ ಅಂತೇಳಿ ಮೆನ್ಷನ್ ಮಾಡಿ. ಓಕೆ,
ಸೊ ಇದೇ ರೀತಿ ಓದುವಾಗ ತಂಬಾಕು ಬೋರ್ಡ್ ಬಗ್ಗೆ ಕೇಳಿದ್ದೆ, ಅದಕ್ಕೆ ಏನಪ್ಪ ಅಂತಂದರೆ ಕೆಲವು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿ ಓದೋದ್ರಿಂದ ಏನಪ್ಪ ಅಂತಂದರೆ ನಿಮ್ಗೆ ಡೇ ಬೈ ಡೇ ನಿಮ್ಮದು ನಾಲೆಜ್ ಕಂಪಲೇಷನ್ ಆಗ್ತಾ ಹೋಗ್ತದೆ. ಇದು ಇಂಪಾರ್ಟೆಂಟ್. ಚಿಲ್ಲರೆ ಹಣದುಬ್ಬರ ಏರಿಕೆ ಎಲ್ಲರಿಗೂ ಗೊತ್ತಿದೆ ಇನ್ಫ್ಲೇಷನ್ ಏನು ಅಂಥೇಳಿ. ಸೊ ಇಲ್ಲಿ ಏನಾಗ್ತಾಯಿದೆ, ಒನ್ಸ್ ಅಗೇನ್ ಯುದ್ಧ ಆಗ್ತಾಯಿದೆಯಲ್ಲ, ಅದರಲ್ಲಿಂದ ಏನಪ್ಪ ಅಂತಂದರೆ ನಮ್ಮದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸದ್ದು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು CPI ಆಗಿರ್ಬೋದು ಮತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮತ್ತು ಏನಂತಂದರೆ ಎಕ್ಸಾಮಲ್ಲಿ ಫ್ರಿಕ್ವೆಂಟಾಗಿ ಬರ್ತಾ ಇರ್ತವೆ ಇವು ಕ್ವಶನ್ಸ್ ಇದರ ಮೇಲೆ. ಸೊ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸದನ್ನು ಅಂಶಗಳನ್ನು ಹೇಳೋರು ಯಾರಪ್ಪ ಅಂತಂದರೆ ನಮ್ಮದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತಿದೆ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಹೇಳಿ. ಅದು ಏನಪ್ಪ ಅಂತಂದರೆ ಇದು ಆಫೀಸ್ ಅಂತ ಹೇಳಿ. ಸೊ ಅದು ಏನಪ್ಪ ಅಂತಂದರೆ ಅದನ್ನು ಬಿಡುಗಡೆ ಮಾಡುತ್ತೆ. ಯಾವಾಗಲೂ ನಮ್ದು ಇನ್ಫ್ಲೇಷನ್ ರೇಟ್ ಎಷ್ಟಿರಬೇಕು ಅಂತೇಳಿ ಹೇಳೋರು ಯಾರು, ನಮ್ದು RBI ಹೇಳುತ್ತೆ. ಸೊ ಎಷ್ಟಿರಬೇಕು ಅಂತಂದರೆ 4 ± 2 ಅಂತೇಳಿ ಹೇಳ್ತಾರೆ. ಓಕೆ, RBI ಅದನ್ನು ನಿಗದಿಪಡಿಸಿದೆ. ಸೊ ಇದು ಚಿಲ್ಲರೆ ಹಣದುಬ್ಬರ ಅಳೆಯಲು 2020 ಮೂಲ ವರ್ಷವಾಗಿ ಇರಿಸಿಕೊಳ್ಳಲಾಗಿದೆ. ಸೊ ಕ್ವಶನ್ ಆಗುತ್ತೆ ಏನಪ್ಪ ಅಂತಂದರೆ ಈ ಒಂದು ಇನ್ಫ್ಲೇಷನನ್ನು ಯಾವುದಿದ್ದು ಚಿಲ್ಲರೆ ಹಣದುಬ್ಬರವನ್ನು ಅಳೆಯಲು ಯಾವ ಒಂದು ವರ್ಷವನ್ನು ಮೂಲ ವರ್ಷವನ್ನಾಗಿ ಇರಿಸಿಕೊಳ್ಳಲಾಗಿದೆ ಅಂತಂದರೆ 2024. ಸೊ ನೀವು ಹೋಗಿಬಿಟ್ಟು CPI ಅಂದರೆ ಏನು ಮತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಯಾವ ಅಂತ ಇದು ಏನೋ ಅಂಶಗಳು ಬರ್ತಾವೆ, ಇಲ್ಲಿ ಯಾವ ಈ ಬಾಸ್ಕೆಟ್ ಒಳಗೆ ಯಾವ್ದು ಬರ್ತಾವೆ CPI ಅದೊಳಗೆ, ಮತ್ತು ಈ ಇಬ್ಬರು ಈ ಎರಡರ ನಡುವಕ್ಕಿಂತ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಓಕೆ, ಇದು ಇಲ್ಲ ಏನು ಬೇಡ. ಸೊ ಇಲ್ಲಿ ನೋಡಿ, ದ್ರಾವಿಡ್ಗೆ ಜೀವಮಾನ ಸಾಧನೆ ಗೌರವ ಇಂಪಾರ್ಟೆಂಟ್ ಆಗುತ್ತೆ. CK ನಾಯ್ಡು ಬಿಗಿನರ್ಸಿಗೆ ಎಷ್ಟು ಜನ ಅಂತಂದ್ರೆ ಆಲ್ಮೋಸ್ಟ್ ಹುಡುಗರಿಗೆ ಗೊತ್ತಿರುತ್ತೆ. CK ನಾಯ್ಡು ಪ್ರಶಸ್ತಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ರಿಕೆಟಿಗೆ ಅಂತ ಕೊಡ್ತಾರೆ. ಸೊ CK ನಾಯ್ಡು ಜೀವಮಾನ ಸಾಧನೆ ಗೌರವವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ರಾಹುಲ್ ದ್ರಾವಿಡ್ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮದು ಈ ಶುಭಮನ್ ಗಿಲ್ ಅವರಿಗೆ ಏನಪ್ಪ ಅಂತಂದರೆ ವರ್ಷದ ಕ್ರಿಕೆಟಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಏನಪ್ಪ ಅಂತಂದರೆ ಕ್ವಶನ್ಸ್ ಆಗಿದೆ. ಓಕೆ, ಗೊತ್ತಿರಲಿ. ಇದು ಇನ್ನೂ ಸೆಮಿಫೈನಲ್ ಇದೆ, ಫೈನಲ್ ಆದಮೇಲೆ ನೋಡೋಣ ಇದನ್ನು. ಸೊ ಇದು ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ. ಇವ್ರು ಯಾರು, ಯೂಕಿ ಬಾಂಬ್ರಿ ಅನ್ನೋರು ಏನಪ್ಪ ಅಂತಂದರೆ ನಮ್ಮದು ಟೆನ್ನಿಸ್ ಆಟಗಾರ ಅಂಥೇಳಿ ಗೊತ್ತಿರಲಿ. ಓಕೆ, ಸೊ ಇದು ಎಲ್ಲ ನೋಡಿ. ಹೊರ್ಮುಜ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ವೆಸ್ಟ್ ಏಷ್ಯಾದ ಮ್ಯಾಪಿಂಗ್ ಮಾಡಿ. ಇರಾನ್ನಿಂದ ನೇಬರಿಂಗ್ ಕಂಟ್ರೀಸ್ ಯಾವುದು, ಇಸ್ರೇಲದ್ದು ಯಾವುದು, ಈ ರೀತಿ ಎಲ್ಲ ಅಲ್ಲಿ ಯಾವುದಾದ್ರೂ ಮೇನ್ ಸಮುದ್ರಗಳು ಬರ್ತಾವೆ, ಇದನ್ನೆಲ್ಲ ಏನಪ್ಪ ಅಂತಂದರೆ ನೋಡಬೇಕಾಗತ್ತೆ ನೀವು. ಸ್ಟ್ರೇಟ್ಗಳು ಇದೆಲ್ಲ ಏನು ಬೇಡ, ಇದೆಲ್ಲ ಏನು ಇದೆಲ್ಲ KPS ಇದೆಲ್ಲ ಏನು ಬೇಡ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮರ್ಯಾದೆಗೇಡು ಹತ್ಯೆಗೆ ಒಂದು ಮಸೂದೆ ತೊಗೊಂಡು ಬಂದಿದ್ದಾರೆ. ಕೇಳ್ಬೋದು ಏನು ಮರ್ಯಾದೆಗೇಡು ಹತ್ಯೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಗೊತ್ತಿರುತ್ತೆ. ಏನಂತಂದ್ರೆ ಸಪೋಸ್ ಇಂಟರ್ ಕಾಸ್ಟ್ ಏನಾದರೂ ಮ್ಯಾರೇಜ್ ಆದರೆ ನಮ್ಮದು ಮರ್ಯಾದೆ ಹೋಗುತ್ತೆ ಅಂಥೇಳಿ ಹುಡುಗ ಅಥವಾ ಹುಡುಗಿನ ಸಾಯಿಸೋದು ಏನಪ್ಪ ಅಂತಂದ್ರೆ ಮರ್ಯಾದೆಗೇಡು ಹತ್ಯೆ ಅಂಥೇಳಿ ಕರೀತಾರೆ. ಸೊ ಈ ಮರ್ಯಾದೆಗೇಡು ಹತ್ಯೆಯನ್ನು ತಡೆಗಟ್ಟಲು ಏನಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮದು ಕರ್ನಾಟಕ ಸರ್ಕಾರ ಇವ ನಮ್ಮವ ಅಂಥೇಳಿ ಅನ್ನುವಂಥ ಮಸೂದೆಗೆ ಒಪ್ಪಿಗೆ ನೀಡಿದೆ ಅಂಥೇಳಿ ಗೊತ್ತಿರಬೇಕು. ಸೊ ಕ್ವಶನ್ ಆಗುವಂಥ ಸಾಧ್ಯತೆ ಇರುತ್ತೆ. ಏನು, ಇತ್ತೀಚೆಗೆ ಕರ್ನಾಟಕ ಗೌರ್ಮೆಂಟು ಇವ ನಮ್ಮವ ಅಂಥೇಳಿ ಒಂದು ಮಸೂದೆಯನ್ನು ಪಾಸ್ ಮಾಡಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಮರ್ಯಾದೆಗೇಡು ಹತ್ಯೆ ಅಂತೇಳಿ ಗೊತ್ತಿರಲಿ. ಓಕೆ, ಸೆಕೆಂಡ್ ತುಂಗಭದ್ರಾ ಗೇಟ್ ಬಗ್ಗೆ ಏನಪ್ಪ ಅಂತಂದರೆ ಹೇಳ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ತುಂಗಭದ್ರಾ ನದಿ ಯಾವ ಒಂದು ನದಿಯ ಉಪನದಿ ಅಂತೇಳಿ. ಓಕೆ, ಸೊ ದಯವಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನಾ ಯಾವುದು ಒಂದು ಸ್ಟ್ಯಾಟಿಕ್ ಹೇಳಿದ್ದೀನಿಲ್ಲ ಹೋಗಿ ಓದಿ ಅಂತೇಳಿ ಹೋಗಿ ನೀಟಾಗಿ ಓದಿ. ಅಂದರೆ ಇಂಟಿಗ್ರೇಟೆಡ್ ಅಪ್ರೋಚ್ ಇದ್ದಾಗ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ನೀವು ಆ್ಯಕ್ಟಿವ್ ಆಗ್ತೀರಾ.
ಮತ್ತು ಅರೌಂಡ್ ಏನಪ್ಪ ಅಂತಂದರೆ 500 ಜನ ನೋಡ್ತಾ ಇದ್ದೀರಾ. ಬಟ್ ಕಮೆಂಟ್ ಮಾಡೋರು, ರೆಸ್ಪಾನ್ಸ್ ಮಾಡೋರು ಇನ್ನೂ ಒಂದು 10-15 ಆಗ್ತಾಯಿದೆ. ಸೊ ಎಲ್ಲರೂ ರೆಸ್ಪಾನ್ಸ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಏನೋ ನಿಮ್ಗೆ ಗೊತ್ತಿದ್ದಿದ್ದು ಒಂದು ರೆಸ್ಪಾನ್ಸ್ ಮಾಡಿದರೆ ನಮಗೂ ಖುಷಿ ಸಿಗುತ್ತೆ ಮತ್ತು ನಿಮಗೂ ಅದು ಹೆಲ್ಪ್ ಆಗುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಮತ್ತು ಇಲ್ಲೇ ನೋಡಿ, ಈಗ ಅರೌಂಡ್ 13 ಡೇಸ್ ಆಯಿತು. 13 ಡೇಸಲ್ಲಿ ಎಷ್ಟು ಸ್ಟ್ಯಾಟಿಕ್ಸ್ ಅದನ್ನು ನಾನು ಹೇಳಿದೆ, ಮತ್ತು ಅದು ನೀವು ಹೋಗಿ ನೀಟಾಗಿ ಓದ್ಕೊಂಡ್ರೆ ಅದು ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತೇಳಿ ನೀವೇ ತಿಳ್ಕೊಬೋದು. ಸಹಕಾರ ಸಂಘಗಳ ಬಗ್ಗೆ ಹೇಳಿದ್ದೆ, UCC ಹೇಳೀನಿ, ಗವರ್ನರ್ ಬಂದಿದೆ, ಆಮೇಲೆ ಏನಪ್ಪ ಅಂತಂದರೆ ಸ್ಪೀಕರ್ಗಳ ಬಗ್ಗೆ ಬಂದಿದೆ. ಓಕೆ, ಹೋಗಿ ನೀವು ಅಲ್ಲಿ ಏನಪ್ಪ ಅಂತಂದರೆ ಹೋಗಿ ಓದಿದರೆ ಅಲ್ಲಿ ನಿಮ್ಗದು ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.